ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾನಸಿಕ ಶಾಂತಿ, ಮಾನಸಿಕ ನೆಮ್ಮದಿಗಾಗಿ ಆದಷ್ಟು ಈ ಒಂದು ನವಗ್ರಹ ಮಂತ್ರವನ್ನು ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೇನು ಅದರ ಬಗ್ಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರೋದನ್ನು ಕ್ಲಿಕ್ ಮಾಡಿದೆ, ಆಲ್ ಅಂತ ಬರುತ್ತೆ ಅಲ್ವಾ, ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ಮಾತ್ರ ಸಿಗುತ್ತೆ. ಬರೀ ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಖಂಡಿತ ಸಾಧ್ಯ ಇಲ್ಲ. ಆಲ್ ಅಂತ ಒತ್ತಿದ್ರೆ ಮಾತ್ರ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆಯೇ ಲೈಕ್, ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು ಅಂದರೆ, ಅದಕ್ಕೆ ಏನಾದರೂ ಪರಿಹಾರ ಅಥವಾ ಸಮಾಧಾನ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಕರೆಕ್ಟಾಗಿ ಅರ್ಥ ಆಗುವಾಗೆ ನನಗೆ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕ್ಬೋದು, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಅರ್ಧಂಬರ್ಧ ಪ್ರಶ್ನೆ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಇನ್ನೊಂದು ಏನು ಅಂದರೆ, ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಅದರ ಡೀಟೇಲ್ ಅದೇನು ಎತ್ತ ಅಂತ ಅದನ್ನು ಕೂಡ ಬರೆದು ತಿಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು, ಖಂಡಿತವಾಗ್ಲೂ ಅದಕ್ಕೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಮಾನಸಿಕ ನೆಮ್ಮದಿ, ಮಾನಸಿಕ ಶಾಂತಿ. ಆದಷ್ಟು ಮನೆಯಲ್ಲಿ ಕೂಡ ಸುಖ ಸಂತೋಷ ಇರಬೇಕು, ಹಾಗೆಯೇ ಪಾಸಿಟಿವಿಟಿ ಇರಬೇಕು, ಅಂದರೆ ಸಕಾರಾತ್ಮಕತೆ ಇರಬೇಕು, ಸಕಾರಾತ್ಮಕತೆಯಿಂದ ಕೂಡಿದ ಒಂದು ವಾತಾವರಣ ಇರಬೇಕು ಅನ್ನೋದನ್ನೇ ನಾವು ಈಗ ಇತ್ತೀಚಿನ ದಿನದಲ್ಲಿ ಆದಷ್ಟು ಆರೋಗ್ಯ ಭಾಗ್ಯ, ಆದಷ್ಟು ಮನಸ್ಸಿಗೆ ನೆಮ್ಮದಿ, ಆದಷ್ಟು ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರುವಂಥ ಆ ಥರದ್ದೇ ನಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ಬೇಕಾಗಿರುವಂಥದ್ದು. ತುಂಬ ಮಂದಿಗೆ ಅದನ್ನೇ ಒಂದು ಅವರ ಬಾಯಲ್ಲಿ ಇರುವಂಥದ್ದೇ ಅದಕ್ಕೆ ಆದಷ್ಟು ನನ್ನ ಚಾನೆಲ್ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಂತ್ರಗಳದ್ದಾಗಿರ್ಬೋದು ಅಥವಾ ರಾಶಿಗೆ ಸಂಬಂಧಪಟ್ಟ ವೀಡಿಯೋಗಳನ್ನೇ ಮಾಡ್ತಾ ಇರ್ತೇನೆ. ಯಾಕಂದರೆ ಆದಷ್ಟು ನಾನು ನನ್ನ ಒಂದು ಚಾನಲಲ್ಲಿ ಪಾಸಿಟಿವಿಟಿ, ಅಂದರೆ ಪಾಸಿಟಿವ್ ಆಗಿರುವಂಥ ಒಂದು ವೀಡಿಯೋನ ಹಾಕಲಿಕ್ಕೆ, ಅಂದರೆ ಅದರಿಂದ ಏನಾದರೂ ಸ್ವಲ್ಪ ಉಪಯೋಗ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಈ ಒಂದು ಮಂತ್ರಗಳ ಬಗ್ಗೆ ಆಗಿರ್ಬೋದು ಅಥವಾ ರಾಶಿಗಳ ಬಗ್ಗೆ ಆಗಿರ್ಬೋದು, ರಾಶಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಹೇಳ್ತಾ ಇರ್ತೇನೆ. ಪ್ರತಿಯೊಂದು ಮಂತ್ರವನ್ನು ಪಠನೆ ಮಾಡುವಾಗ ನಾನು ಪ್ರತಿ ಕ್ಷಣ ಹೇಳೋದು ಏನಂದರೆ, ಭಕ್ತಿ, ಶ್ರದ್ಧೆ, ನಂಬಿಕೆ, ಏಕಾಗ್ರತೆ ಇದೆಲ್ಲ ಇದ್ದರೆ ಖಂಡಿತವಾಗ್ಲೂ ಯಾವುದರಿಂದೂ ಆಗೋದು ಒಂದು ಮಂತ್ರದಿಂದ ಆಗುತ್ತೆ. ದೇವರ ಭಕ್ತಿ, ಮಂತ್ರ ಪಠನೆ ಇದೇ ಸಾಕು. ಜೀವನದಲ್ಲಿ ಎಲ್ಲವೂ ಆದಷ್ಟು ನಮಗೆ ಏನಾಗುತ್ತೆ, ಏನೇ ಕಷ್ಟ, ಏನೇ ಸಮಸ್ಯೆ, ಏನೇ ಒಂದು ಮಾನಸಿಕ ನೆಮ್ಮದಿ ಇಲ್ಲದಿದ್ದರೂ ಕೂಡ ಅದರಿಂದ ಇಂತಿಷ್ಟು ಅಂತ ಸಿಗುತ್ತೆ. ಖಂಡಿತವಾಗ್ಲೂ ಸತ್ಯ ಸತ್ಯ ಸತ್ಯ. ಈ ಮಂತ್ರ ಹೀಗಿದೆ ಅಂದರೆ, ದೇವಸ್ಥಾನದಲ್ಲಿ ನೀವು ನವಗ್ರಹಕ್ಕೆ ಸುತ್ತು ಬರುವಾಗ ಕೂಡ ಇದನ್ನು ಪಠನೆ ಮಾಡಿದರೂ ತುಂಬ ಒಳ್ಳೆಯದಾಗುತ್ತೆ. ಅಂದರೆ 9 ಗ್ರಹಗಳ ಒಂದು ಹೆಸರು ಬರುವಂಥದ್ದು, 9 ಗ್ರಹಗಳ ಆಶೀರ್ವಾದ ಕೂಡ ಸಿಗುವಂಥದ್ದು ಅಂತ. ಏನಾದರೂ ದೋಷ ಇದ್ದರೆ ಗ್ರಹಗಳಿಂದ ಬರುವಂಥದ್ದು, ಇದರಿಂದ ಆದಷ್ಟು ದೂರವಾಗುತ್ತೆ. ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಬೆಳಗ್ಗಿನ ಹೊತ್ತಿನಲ್ಲಿ ಪಠನೆ ಮಾಡಿ ಅಥವಾ ಸಂಜೆ 2 ಹೊತ್ತಲ್ಲಿ ಕೂಡ ಪಠನೆ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ. ನೋಡಿ ಎಷ್ಟು ಚೆನ್ನಾಗಿದೆ, ಈಸಿಯಾಗಿದೆ. ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದವರು ಇದನ್ನು 1-2 ಸಲ ಬಾಯಿಪಾಠ ಮಾಡಿದೆ, ಆಮೇಲೆ ಬರುತ್ತೆ. ಹಾಗೆ ಇದು 9 ಗ್ರಹಗಳ ಒಂದು ಇದು ಕೂಡ ಹೆಸರು ಬರುವಂಥದ್ದು. 9 ಗ್ರಹಗಳ ಆಶೀರ್ವಾದ ಕೂಡ ಸಿಗುತ್ತೆ. ಖಂಡಿತವಾಗ್ಲೂ ಇದನ್ನು ಬೆಳಗಿನ ಹೊತ್ತಿನಲ್ಲಿ ಪಠನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ. ಇದನ್ನು ನವಗ್ರಹಕ್ಕೆ ಸುತ್ತು ಬರುವಾಗಲೂ ಕೂಡ ಮಾಡಿದರೆ ಒಳ್ಳೆಯದು.